ಎಲ್ಲೇ ಪ್ರೀತಿ ದೇವಸ್ಥಾನದೊಳಗೋದ್ಲು, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಸಿಂಚು ಕೂಡ ಕರೆಯಾಕೊಂಡ, ಅವಳು ಬಂದಿಲ್ಲ. ಇಂಚು ಬಂದ ನೋಡ್ ಸಿಂಚು. ಎಲ್ಲೇ ಪ್ರೀತಿ ಬರ್ಲಿಲ್ವಾ? ನೋಡ್ ಬರ್ತಿದ್ದಾಳೆ. ಆಯ್ ಸಿಂಚು, ಟೈಮ್ ಆಗಿದೆ ನಿಮ್ ಕಾಲೇಜಿಗೆ. ಏನೇ ಮಾಡ್ತಿದ್ದೆ ಇಷ್ಟ ಅಂತ? ನಾನೇನೋ ದೇವ್ರ ಹತ್ರ ಆಗ ಕೇಳ್ಕೊಂತ ಇದ್ದೆ. ಏನಮ್ಮ ನಿನ್ ಸಮಾಚಾರ? ಸಮಾಚಾರ ಏನಿಲ್ಲ. ಸರಿ ಸರಿ ಬನ್ನಿ, ಕಾಲೇಜಿಗೆ ಟೈಮ್ ಆಯ್ತು. ಹೇಳ್ಬೇಕು ಕಣೆ. ಏನ್ ಹೇಳೆ? ಅದು ಉಳ್ದೆ ಸಾಕು, ಏನ್ ಹೇಳು. ನಾನು ಒಂದ್ ಹುಡುಗನ್ನ ಲವ್ ಮಾಡ್ತಾ ಇದೀನಿ. ಕಣೆ. ಯಾವ ಕಾಲೇಜ್? ಯಾರೇ ಹುಡ್ಗ? ನಾನು ಯಾವ ಹುಡ್ಗ ಅಂತ ಹೇಳಲ್ಲ, ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ. ಮತ್ತೆ ಎಲ್ಲಿದ್ಯೋ? ಎಷ್ಟೊತ್ತಾಗುತ್ತೆ? ಹೌದಾ, ಇಲ್ಲೇ ಕಾಯ್ತಾ ಇದ್ದೀನಿ, ಬೇಗ ಬರ್ರಿ. ಹಾಂ ಸರಿ ಸರಿ. ಏನ ಮಚ್ಚ, ಆರಾಮ? ಆರಾಮನೆ ಹಾಳಾಗೋಯ್ತು. ಎಷ್ಟೊತ್ತಿಂದ ಕಾಯ್ಬೇಕು ನಿಮಗೆ? ಸಾಕಾಗೋಯ್ತು. ಏನಿಲ್ಲ ಮಚ್ಚ, ಸ್ವಲ್ಪ ಕೆಲಸ ಇತ್ತು, ಹಿಂಗೆ ಹೊರಗೆ ಹೋಗಿದ್ವಿ. ಸರಿ ಸರಿ, ಗಾಡಿ ಸೈಡ್ಗೆ ಹಾಕೊಳ್ಳಿ. ನಾನು ನಿನಗೆ ಅವಾಗಲೇ ಹೇಳಿಲ್ವಾ, ನಾನು ಲವ್ ಮಾಡ್ತಾ ಇರೋ ಹುಡುಗನ ತೋರಿಸ್ತೀನಿ ಅಂತ? ಅದಕ್ಕೆ ತೋರ್ಸಕ್ ಕರ್ಕೊಂಡ್ ಬಂದೆ. ಎಲ್ಲೆಲ್ಲಿದ್ದಾರೆ? ಅವ್ನು ಯಾವಾಗ್ಲೂ ಇರೋ ಜಾಗ ಇದೆ ಕಣೆ, ಅದಕ್ಕೆಲ್ಲ ಕರ್ಕೊಂಡ್ ಬಂದಿದ್ದು. ಅಷ್ಟೊಂದು ಜನ ಹುಡುಗರು ಇದ್ದಾರಲ್ಲ, ಅದ್ರಲ್ಲಿ ನಿಮ್ ಹುಡುಗ ಯಾರು? ಅದು ಬ್ಲೂ ಕಲರ್ ಶರ್ಟ್ ಹಾಕೊಂಡಿದಾರಲ್ಲ, ಅವನೇ ಹುಡುಗ. ಹಾ ಸರಿ ಬಂದ. ಮಾತಾಡ್ಬೇಕು. ಏನ್ ಹೇಳಿ? ಐ ಲವ್ ಯು. ವಾಟ್? ಐ ಲವ್ ಯು. ಸಾರಿ, ನಾನು ಕಮಿಟೆಡ್ ಆಗಿದ್ದೇನೆ. ಎಲ್ಲ ಗೊತ್ತಿಲ್ಲ, ನಾನು ಪ್ರಪೋಸ್ ಮಾಡಿ ನೀನು ಒಪ್ಕೊಬೇಕಷ್ಟೇ. ನನಗೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ಮುಚ್ಕೊಂಡು ಒಪ್ಕೊಬೇಕಷ್ಟೇ. ಏಯ್ ಬಂದ್ರೆ ಹೋಗೋಣ. ಟೈಮ್ ಆಯ್ತು, ಬೇಗ ಬಾ ಹೋಗೋಣ. ಅಯ್ಯೋ ತಡಿಯಮ್ಮ, ಯಾಕಂಗ ಅರ್ಜೆಂಟ್ ಮಾಡ್ತೀಯಾ? ಬೇಗ ಬಾರಮ್ಮ, ಟೈಮ್ ಆಯ್ತು. ಸರಿ ಬಾ ಹೋಗೋಣ.
ಅಯ್ಯೋ ನಾವು ಸರಿ ಇದ್ರು ನಮ್ಮ ಹಿಂದೆ ಬರೋ ಸರಿ ಇಲ್ಲ ಕಣಮ್ಮ 100 ಮಾತು ಮಾತಾಡ್ತಾರೆ. ನೀನು ಹುಷಾರಾಗಿ ನೀನು ಇರು ಆಯ್ತಾ? ಅಯ್ಯೋ ಆಯ್ತು ಬಿಡು, ಅದನ್ನೇ ಯಾಕೆ ಕುಯ್ತೆ ಇವಾಗ, ಒಂದು ಸಣ್ಣ ಗಲಾಟೆ ಆಯ್ತು ಅಷ್ಟೇ. ಹೌದಾ? ಏನೇ ಆಗಲಿ ನೀನು ಹುಷಾರಾಗಿ ನೀನು ಇರು ಅಷ್ಟೇ ನಾನು ಹೇಳೋದು ಆಯ್ತಾ? ಓ ಸರಿ ಬಿಡಮ್ಮ, ಆಯ್ತು, ಅದನ್ನ ಯಾಕೆ ಕುಯ್ತೀಯಾ? ನಾನು ಹೇಳೋದು ನೀನು ಒಳ್ಳೇದಕ್ಕೆ ಕಣಮ್ಮ. ಈ ವಯಸ್ಸಿನಲ್ಲಿ ಲವ್ ಗಿವ್ ಅನ್ನೋದೆಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ. ಅದ್ರ ಕಡೆ ಎಲ್ಲ ಗಮನ ಕೊಡ್ಬೇಡ. ಏನಾಯ್ತು, ನೀನು ಓದಬೇಕು, ನೀನು ಗುರಿ ಮುಟ್ಟಬೇಕು, ಅಷ್ಟು ಅದ್ರ ಕಡೆ ಮಾತ್ರ ನೀನು ಗಮನ ಇರಬೇಕು. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಸರಿ ಸರಿ ನಾನು ಹೇಳ್ತಾ ಇದ್ದೀನಿ. ಯಪ್ಪ ನೀನ್ ಬರೀ ಇದನ್ನೇ ಕುಯ್ತೆ ಯಾವಾಗ್ಲೂ, ನಾನಂತೂ ಹೋಗ್ತೀನಿ. ನಿನ್ಕ ಪ್ರೀತಿ ಹೋಗ್ಬೇಡ. ಅಯ್ಯೋ ದೇವ್ರೆ, ಈಗಿನ ಕಾಲದ ಮಕ್ಳಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋದೇ ಇಲ್ಲ. ನಾವು ಹೇಳೋದು ಹೇಳ್ತಾನೆ ಹೇಳ್ತೀವಿ, ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ. ಅದ್ ಏನ್ ಮಾಡ್ಕೋತಾರೋ ಏನೋ ಆ ದೇವ್ರಿಗೆ ಮಾತ್ರ ಗೊತ್ತು. ಬರ್ತೀರಾ ನೀವು? ಇಲ್ಲ ಹೋಗ್ಬಾರ್ದು, ನಮಗೆ ಕೆಲಸ ಇದೆ. ಮೇಘಾ, 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 ಬನ್ನಿ ಒಳಗೆ. ಮೇಘಾ, ಮೇಘಾ ಏನಾಯ್ತೆ? ಏರ್ ಒಳಗೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಲೈಟ್ ಆಗಿದೆ ಅಷ್ಟೇ. ಹಾಸ್ಪಿಟ್ಲಿಗೆ ಹೋಗಿದ್ದೆ. ದೇವ್ರೆ, ಇವಳು ಹೇಳಿದ್ ನೋಡ್ಬಿಟ್ಟು ನಂಗೆ ಗಾಬ್ರಿನೇ ಆಯ್ತು. ಅವ್ರು ಯಾರೋ ಕಾಲ್ ಮಾಡಿ ಹಂಗೆ ಹೇಳಿದ್ರು ಆಕ್ಸಿಡೆಂಟ್ ಆಗಿದೆ ನಿಮ್ ಫ್ರೆಂಡಿಗೆ ಅಂತ. ಸರಿ ಹೋಗ್ಲಿ ಬಿಡು. ಅದ್ ಸರಿ, ನೀನ್ ಪಾರ್ಕಿನಾಗ ಕೇಳ್ದಲ್ಲ ಬಂದ್ಬಿಟ್ಟಾರ. ನಾನು ಲವ್ ಮಾಡ್ತಿದ್ದಾರೆ ಹುಡ್ಗ, ಮೇಕಪ್ ಆಗ್ಬಿಟ್ಟು ಅವ್ರ ಜೊತೆ ಅದೇ ನೆನಪು ಬಂತು. ಸರಿ ಹೋಗ್ಲಿ ಬಿಡ, ಬೇಜಾರಾದ್ ಬೇಡ. ನೀನು ಹುಷಾರಾಗಿರೋ ಆಯ್ತಾ? ಜಾಸ್ತಿ ಯಾರು ನಂಬಕ್ ಹೋಗ್ಬೇಡ ಹುಡ್ಗರ್ನ. ಅಯ್ಯೋ ಬಿಡ, ಹೋಗ್ಲಿ. ಒಬ್ರದಂಗ ಆಯ್ತು ಅಂತ ಎಲ್ಲಾರ್ದು ಹಂಗೆ ಆಗುತ್ತಾ? ಆದ್ರೂ ನೀನು ಹುಷಾರಾಗಿ ನೀನಿರು. ಸರಿ ಆಯ್ತು, ನೀನು ಹುಷಾರಾಗಿರು. ನನ್ ಮನೆಗೆ ಹೋಗ್ಬೇಕಾಯ್ತಾ, ಟೈಮ್ ಆಯ್ತು. ಬಾಯ್. ಬಾಯ್.
Hiding by the baby, losing my mind. Don't try to save me. I feel alive. My world is faster and faster. The tears and the laughter. I'm here for the ride. Yes, yes, I'm an emotional mess. Yes, but you wouldn't want me unless. Yes, 'cause you know how wild it could get to love an emotional mess. I'm in a trance. ಅಮ್ಮ 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 ಎಲ್ಲ ಹೋಗ್ಲಿ ಇವಳು. ಪ್ರೀತಿ ಪ್ರೀತಿ ಮೊಬೈಲು ಎಲ್ಲ ಹೋಗಿದೆ ಅಳದೋಳೆ ಎಲ್ಲ ಹೋಗಿದೆ ಎಲ್ಲೋಗಿದೆ ನೀನು ನಾನೇನ್ ಮಾಡ್ತೀನಿ ನಿನಗೆ? ಯಾವ ಜೊತೆ ತಿರ್ಗ ಹೋಗಿದ್ದೆ ನೀನು ನಾನಾ? ಮರ್ಯಾದಿಂದ ಹೇಳಿದ್ರೆ ಸರಿ ಕಾಲೇಜಿಗೆ ಹೋಗು ಅಂತ ಕಳ್ಸಿದ್ರೆ ಯಾವ ಜೊತೆ ತಿರ್ಗ ಹೋಗಿದ್ದೆ ನೀನು ನಾನು ಯಾವಾಗ ಹೋಗಿದ್ದೆ? ನೀನೇನ್ ನೋಡ್ದೆ? ನಾನು ಯಾರ ಜೊತೆ ಹೋಗಿಲ್ಲ. ಸುಳ್ಳು ಹೇಳಿದ್ರೆ ಬಿಡ್ತೀನಿ ಮಗಳ ನಿನಗೆ ನಾನು ಯಾರ ಜೊತೆ ಹೋಗ್ಲಿ? ಬಿಡಮ್ಮ, ನಾನು ಯಾರ ಜೊತೆ ಹೋಗಿಲ್ಲ. ತೆಗೆದು ಕೊಡ್ತೀನಿ ಮತ್ತೆ ಸುಳ್ಳು ಹೇಳಿದ್ರೆ ನಿಜ ಹೋಗ್ಳು ನಿಜ ಹೋಗ್ಲು ಯಾವ ಜೊತೆ ಹೋಗಿದ್ದೆ ನಾನು ಯಾರ ಜೊತೆ ಹೋಗಿಲ್ಲ. ಹಾಗಾದ್ರೆ ನಾನು ಕಣ್ ಸುಳ್ಳು ಹೇಳ್ತಾ ನನಗೆ ನನಗೆ ಗೊತ್ತಿಲ್ಲ. ನಾನು ಯಾರ ಜೊತೆ ತಡಿ ನೀನು ಮಾಡ್ತೀನಿ ಮಾಡಿ ಬಿಡಮ್ಮ. ಒಳಗೆ ಈ ರೂಮಿಂದ ಹೊರಗೆ ಹೆಂಗ್ ಬರ್ತೇ ನಾನು ನೋಡ್ತೀನಿ ಹೇಳಿಗೆ ಇನ್ನೂ ಒಂದು ವಾರದಲ್ಲಿ ಮದುವೆ ಮಾಡಿ ಕಳ್ಸಿದ್ರೆ ನನ್ನ ಮಾನ ಕಟ್ಟಿ ತಗ್ಗಿಯಮ್ಮ ಬಾಗ್ಲು. ಅಮ್ಮ ತಗ್ಗಿಯಮ್ಮ. ಯಾಕೆ ಏನಾಯ್ತೆ? ಯಾಕೆ ಅರ್ಜೆಂಟ್ ಕಾಲ್ ಮಾಡಿದ್ದೆ? ಒಂದು ಪ್ರಾಬ್ಲಮ್ ಆಗೋಗಿದೆ ಕಣೆ. ಏನಾಯ್ತು? ನಮ್ಮಮ್ಮ ಅಯ್ಯೋ ಬಿಟ್ಟಾಕು ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ವಿಜಯ್ ಕಾಲ್ ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ಕೇಳು. ಹಲೋ, ಎಲ್ಲಿದ್ದೀರಾ? ಹಾಂ ಸರಿ ಆಯಿತು. ಹಾಂ ಕ್ವಾರ್ಟರ್ಸ್ ರೋಡ್ ಹತ್ರ ಇದ್ದಾರಂತೆ. ಏನು ಕ್ವಾರ್ಟರ್ಸ್ ರೋಡ್ ಹತ್ರ? ಸರಿ ಬಂದು ಹೋಗೋಣ. ಸರಿ ಬರ್ತೀನಿ. ಹಲೋ, ಹಾಂ ಹೇಳೋ ಬೇಗ. ಹೌದಾ? ಹಾಂ ಸರಿ ಬರ್ರಿ ಬರ್ರಿ, ಇಲ್ಲೇ ಇದ್ದೀರಿ, ಕ್ವಾರ್ಟರ್ಸ್ ರೋಡ್ ಹತ್ರ ಇದ್ದೀರಿ. ಸರಿ ಬರ್ರಿ. ಯಾರೋ ಕಾಲು ಇವಳು ನಮ್ಮ ಫ್ರೆಂಡ್ ಇದೆಯಾ? ಹಾಂ ಫ್ರೆಂಡು, ಅವರೇ ಬರ್ತಾ ಇದ್ದಾರೆ. ಯಾಕೆ ಏನಾಯ್ತು? ಇಷ್ಟೊಂದು ಅರ್ಜೆಂಟಾಗಿ ಬರ್ತಾ ಇದೆಯಾ? ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ಕಣೋ. ಯಾಕೆ ಏನಾಯ್ತು ಹೇಳು? ಬೆಳಗ್ಗೆ ನಾವು ಗಾಡಿಗಳಲ್ಲ ಅಮ್ಮ ನೋಡಿದ್ದಾರೆ. ಮನೆಯಲ್ಲಿ ಕೊಟ್ಟಿದ್ದ ಸಮಯ ಎಲ್ಲ ಇದೆಲ್ಲ ಮನೇಲಿ ಒಂದು ವಾರದಲ್ಲೇ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಮದುವೆನಾ?
ಸಮಾಧಾನ ಮಾಡ್ಕೋ. ಎಷ್ಟು ಅಂತ ಹೇಳ್ತ್ಯಾ? ಸಮಾಧಾನ ಮಾಡ್ಕೋ ಪ್ರೀತಿ. ಹೇಗ್ರೆ ಬಿಡ್ಲಿ, 2 ದಿನ ಆಯ್ತು, ಒಂದು ಫೋನ್ ಮಾಡಿಲ್ಲ, ಏನು ಇಲ್ಲ. 2 ದಿನ ಬಿಟ್ಟು ಎಲ್ಲ ಹೇಳ್ತೀನಿ ಅಂತ ಹೇಳ್ದವನು ಏನು ಮಾಡಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ಮನೆ ನೋಡಿದ್ರೆ ಅಮ್ಮನ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಅವತ್ತೇ ಹೇಳ್ತಾ ಇಲ್ವಾ ನಿನಗೆ ಹುಡುಗರ್ನೆಲ್ಲ ನಂಬೇಡ ಅಂತ? ನನ್ ಮಾತೆಲ್ಲ ಕೇಳ್ತೀಯ ನೀನು? ಇವಾಗ ಏನೇ ಮಾಡ್ಲಿ? ಹಲೋ, ಯಾರು? ಹೌದಾ, ಏನಾಯ್ತು? ಯಾವಾಗ? ಏನಾಯ್ತು? 1 ನಿಮಿಷ ಬರ್ತೀವಿ, ಬೇಗ ಬೇಕು. ವಿಜಿಗೆ ಯಾರೋ ಕೇಳ್ಕಾರೋಳು ಹೊಡ್ಬಿಟ್ಟಿದಾರ ಕಣೆ. ಹೊಡ್ದಿದಾರ? ಎಲ್ಲ ಏನಾಯ್ತಂತೆ? ಹೇಳಿ ಮೇಲೆ ಅವ್ನು ವಿಜಯ್ ಬಿದ್ದಿದ್ದಾನೆ ಅಂತ ಕಣೆ, ಯಾರೋ ಕಾಲ್ ಮಾಡಿದ್ರು. ಅಯ್ಯೋ ಬಂದ್ರೆ ಹೋಗೋಣ ಹಂಗಾದ್ರೆ. ಅಯ್ಯೋ ಏನಾಯ್ತಪ್ಪ ದೇವ್ರೆ. ಬಂದ್ರೆ ಹೋಗೋಣ. ಕೂತಿದ್ದೀರಾ? ಎಲ್ಲ ಹಿಂಗ್ ಹೋಗ್ಬಿಟ್ರೆ ನಮ್ಮ ಮನೇಲಿ ಏನ್ ಅನ್ಕೊಳಲ್ಲ. ಏನೇನು ಇಂಥ ಟೈಮಲ್ಲಿ ಹಿಂಗಂತಿದ್ಯಾ? ನಾನಂತೂ ಹೋಗ್ತೀನಿ. ವಿಜಯ್ 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 ಎದ್ದೋಳ. ವಿಜಯ್ ಹೋಗ್ಲಿ ಬಿಡೋ ಮಗ, ಬೇಜಾರಾಗಬೇಡ. ಅವಳೊಬ್ಳು ಹುಡುಗಿಯಾಗಿ ಎಲ್ಲಾರ ಮುಂದೆ ನನಗೆ ಅವಮಾನ ಮಾಡಿದ್ಲು. ಬಿಡೋ, ನಮಗೂ ಟೈಮ್ ಬರುತ್ತೆ. ಅವಳಿಗೆ ಮಾತ್ರ ಸುಮ್ಮನೆ ಬಿಡೋದ ಮಗ. ನಂಬಿದೆ ನಾನು. ನನಗೆ ಮೋಸ ಮಾಡ್ಬಿಟ್ಟೆ. ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೀ ನನ್ನ ಫ್ರೆಂಡಿಗೆ ಅವಮಾನ ಮಾಡ್ದೆ ಅಲ್ಲ, ಅದಕ್ಕೆ ಇವಾಗ ನೋಡು ನಿನ್ನ ಫ್ರೆಂಡನ್ನ ಯೂಸ್ ಮಾಡ್ಕೊಂಡು ನಿನ್ನ ಕತೆನೇ ಮುಗಿಸ್ಬಿಟ್ಟೆ. ಇವಾಗ್ಲಾದ್ರೂ ನನ್ನ ಲವ್ ಮಾಡ್ತಾ ಅಲ್ವಾ? ನನಗೆ ಹುಡುಗಿರೆಲ್ಲ ಶರ್ಟ್ ಚೇಂಜ್ ಮಾಡ್ದಂಗೆ ಇವಳು ನಾ ಮುಗ್ಸೋಕ್ಕೋಸ್ಕರ ನೀನು ಯೂಸ್ ಮಾಡ್ಕೊಂಡೆ ಅಷ್ಟೇ. ಪಾಪಿ, ನಿನ್ ಸ್ವಾರ್ಥಕ್ಕೋಸ್ಕರ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತೀಯಲ್ಲ? ಅನ್ಯಾಯವಾಗಿ ನನ್ನ ಫ್ರೆಂಡ್ನ ನನ್ನಿಂದಲೇ ಸಾಯಿಸ್ಬಿಟ್ಟಲ್ಲೋ. ಹೋಗಿ ಎಂತ ಕೆಲಸ ಮಾಡ್ತೀನಿ ನೀನು? ನಿನ್ ಇದಕ್ಕೋಸ್ಕರ ನನ್ನ ಫ್ರೆಂಡ್ನ ಕೊಲೆ ಮಾಡ್ತಾ ಇದ್ದೀನಿ.